ಆಗಿ ನಮ್ಮ ಪದ್ಧತಿ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಸೆಕ್ರೆಟರಿಗಳು, ಡೈರೆಕ್ಟರ್ ದಿನೇಶ್ ಅವರು ನಾವೆಲ್ಲ ಚರ್ಚೆ ಮಾಡಿ ಇಲ್ಲಿ ಒಂದು ಹೈಟೆಕ್ ಹಾಸ್ಪಿಟಲ್ ನಾನು ಕೇಳಿದ ಬೆಲೆ ಬಹಳ ಕಡಿಮೆ ಇಟ್ಟಿದ್ರು. ನಾನೇನ್ ಹೇಳಿದ್ರೆ ಎಜುಕೇಶನ್ ಕಾಸ್ಟ್ಲಿ, ಟ್ರೀಟ್ಮೆಂಟ್ ಬೆಲೆ ಇರಬೇಕು. ಸುಮ್ಮನೆ ಯಾರೋ ಬಂದು ರಸ್ತೆ ಹೋಗೋದೆಲ್ಲ ಕಾಸಿಂದ ಟ್ರೀಟ್ಮೆಂಟ್ ಮಾಡ್ಕೊಳ್ಸಿದ್ರೆ ಬೆಲೆ ಇರುವುದಿಲ್ಲ, ಅದು ಗೌರವ ಇರುವುದಿಲ್ಲ. ಅದಕ್ಕೆ ಏನು ಒಂದು ಖರ್ಚಾಗ್ತದೆ, ಆ ಖರ್ಚಾಗಷ್ಟಾದ್ರೂ ಆ ಟ್ರೀಟ್ಮೆಂಟ್ಗೆ ಗೌರವ. ಈಗ ನಿಮ್ ಬೆಲೆ ಇರುವುದಿಲ್ಲ ಮುಂದಕ್ಕೆ ಸಮಾಜದಲ್ಲಿ. ನಿಮ್ ನುಡಿಕೊಂಡು ಬರಬೇಕು, ನಿಮ್ಮೆಲ್ಲ ಕಾನ್ಫಿಡೆನ್ಸ್ ಮೂವ್ ಆಗಬೇಕು. ಆ ದೃಷ್ಟಿಯಿಂದ ನಾನು ಹೇಳಿದ್ರೆ ದಿನೇಶ್ಗೆ ನಾನೇ ಬಂದು ಒಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ತೀನಿ ಅಂತ ಹೇಳ್ತೇನೆ. ಯಾವುದೇ ಒಂದ್ಸತಿ ಟ್ರೀಟ್ಮೆಂಟ್ ತಗೊಂಡಿದೆ. ಈಗ ನನ್ನ ಬರ್ತೀನಿ ನಾನು, ಎಲ್ಲ ಒಳ್ಳೆ ಡಾಕ್ಟರ್ನ ರೆಡಿ ಮಾಡಿದ್ದಾರೆ. ಸೊ ಇದೆ. ಸೊ ನಮ್ಮ ದೇಶದಲ್ಲಿ ಇವತ್ತು ಈ ಪದ್ಧತಿನ ನಾವು ಉಳಿಸ್ಕೊಳ್ಳಬೇಕು. ದಿನೇಶ್ ಅವರು ತಾಲೂಕು ಲೆವೆಲಲ್ಲಿ ಅಟ್ಲೀಸ್ಟ್ ಒಂದು 5 ಬೆಡ್ ಹಾಕ್ಬೇಕು, ಡಾಕ್ಟರ್ಗಳು ಇರಬೇಕು. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು 10 ಇರಬೇಕು. ಅದನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಸೊ ಗೋಲ್ಡ್ ಸಂಪಾದನೆ ಮಾಡೋದು, ಆಸ್ತಿ ಸಂಪಾದನೆ ಮಾಡೋದು, ಸಿಲ್ವರ್ ಸಂಪಾದನೆ ಮಾಡ್ಬೋದು, ಅದು ಆರೋಗ್ಯ ಸಂಪಾದನೆ ಮಾಡೋದು ಬಹಳ ಕಷ್ಟವಾದಂತ ವಿಚಾರ. ಈಗ ನೋಡ್ತೀವಲ್ಲ, ಎಲ್ಲರಿಗೂ ಬೆಳಗ್ಗೆ ಹೊತ್ತು ಜನ ಮನೆಯಿಂದ ಈಚೆ ಬಂದು ಎಷ್ಟೇ ಕಷ್ಟ ಆದ್ರೂ ಕೂಡ ಪಾರ್ಕ್ಗಳಲ್ಲಿ ಹೊರಗಡೆ ಎಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹಳೆ ಪದ್ಧತಿನ ಇವತ್ತು ಕೂಡ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗೆಲ್ಲ ಆರ್ಗ್ಯಾನಿಕ್ ಫುಡ್ ಹೋಗ್ಬಿಟ್ಟು ಆರ್ಗ್ಯಾನಿಕ್ ಫುಡ್ಗೆ ಒಂದು ದೊಡ್ಡ ಮೇಳಗಳನ್ನು ನಡೀತಾ ಇದೆ. ದೊಡ್ಡ ಅದಕ್ಕೆಲ್ಲ ನವನಾಣ್ಯಗಳ ಒಂದು ಹೆಸರುಗಳನ್ನ ಕೊಟ್ಬಿಟ್ಟು ನಮ್ಮ ರೆಗ್ಯುಲರ್ ಫುಡ್ಗೆ ಅದೇ ಮಾರ್ಕೆಟಿಂಗ್ ಜಾಸ್ತಿ ಆಗ್ತಾ ಇದೆ. ನಾವೆಲ್ಲ ಅಕ್ಕಿ ತಿರ್ಬೇಕಾದ್ರೆ ನಮ್ಮ ಹಳ್ಳಿಗಳಲ್ಲಿ ಬರ್ತಿರ್ಬೇಕಾದ್ರೆ ಅದಕ್ಕೆಲ್ಲ ಪಾಲಿಶ್ ಹಾಕ್ಬಿಟ್ಟು ಬಿಳಿ ಬಣ್ಣದ ಅಕ್ಕಿನೇ ತಿಂತಾ ಇದ್ರು. ಈಗ ಅದನ್ನ ಬಿಳಿ ಬಣ್ಣನ ಬಿಟ್ಬಿಟ್ಟು ಕೆಂಪಕ್ಕಿನ ತಿನ್ನಕ್ಕಿಗೆಲ್ಲ ನಾವು ಹೊರಟಿದ್ದೇವೆ. ಸೊ ನನಗೆ ಹುರುಳಿಕಾಳು, ನಾನು ಹಿಂದೆ ಒಂದ್ಸತಿ ಅದೊಂದು ಸ್ಟೋರಿ ಇದೆ, ನಾನು ಈಗ ಹೇಳಿದ್ರು ಎಲ್ಲ ಬಹಳ ಇದಾಗ್ತಿದೆ. ಹುರುಳಿಕಾಳು ಬಗ್ಗೆನೇ ಬೇಕಾದ ಚರ್ಚೆ ಮುಗಿತ್ತು. ನನಗೆ ವಾಪಸ್ ಹುರುಳಿಕಾಳದೇನು ದನ ತಿನ್ನೋದು ಅಂತ ಬೈತಾ ಇದ್ರು. ಈಗೆಲ್ಲ ನಮ್ಮ ಮನೆಗಳೆಲ್ಲ ಹುರುಳಿಕಾಳದನ್ನೇ ಈಗ ನಾವೆಲ್ಲ ಪ್ರಯೋಗ ಮಾಡ್ತೇವೆ. ಯಾಕಂದ್ರೆ ಮೋಸ್ಟ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಹೇಳಿ. ಸೊ ಹಂಗೆ ನಮ್ಮ ಪದ್ಧತಿಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ನಿಮ್ಮನ್ನು ಕೂಡ ಈ ಆಯುರ್ವೇದ ಡಾಕ್ಟರ್ನ ಬಹಳ ಗೌರವದಿಂದ ಕಾಣೋ ರೀತಿಯಲ್ಲಿ ತಾವು ತಮ್ಮ ಸೇವೆಯಿಂದ ಬಿಂಬಿಸ್ಕೊಳ್ಬೇಕು. ಅದನ್ನ ತಾವು ಗಮನಿಸ್ಕೊಳ್ಳಿ. ಇಲ್ಲಿ ಬಂದು ಆಯುರ್ವೇದ ಡಾಕ್ಟರ್ ಆಗಿದ್ದು ತಿರ್ಗಿ ಅಲೋಪತಿಗೆ ಬೇರೆ ಪದ್ಧತಿಗೆ ಹೋಗಿ ತಿರುಗಿ ಮಾಡ್ಕೊಂಡು ಹೋದ್ರೆ ನಿಮ್ಮ ಆತ್ಮಸಾಕ್ಷಿಗೆ ತಾವು ಮೋಸ ಮಾಡ್ದಂಗೆ ಆಗ್ತದೆ. ನಿಮ್ಮ ಪದ್ಧತಿ ಏನಿದೆ ಅದನ್ನು ಯಾವ ಕಾರಣಕ್ಕೂ ಬಿಡಕ್ ಹೋಗಬೇಡಿ. ನಮ್ಮ ಬೆಂಗಳೂರಲ್ಲಿ ಇವತ್ತು ಇಡೀ ಭಾರತದಲ್ಲೇ ನಮ್ಮ ರಾಜ್ಯದಲ್ಲಿ ಹೆಚ್ಚು ಮೆಡಿಕಲ್ ಕಾಲೇಜಸ್ ಇದೆ. ಜನರಲ್ ಮೆಡಿಕಲ್ ಕಾಲೇಜಸ್ ಕೂಡ ಎಲ್ಲ ಇದೆ. ಇದು ಕೂಡ ಎಲ್ಲ ಮಹಾರಾಷ್ಟ್ರ ಬಿಟ್ಟರೆ ನಾವೇ ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಹೆಚ್ಚಿಗೆ ತಮ್ಮ ಸರ್ಕಾರ ಕೂಡ ನಮ್ಮ ಬಗ್ಗೆ ನಿಮ್ಮ ಉದ್ಯೋಗ ಸೃಷ್ಟಿ ಮಾಡೋ ಬಗ್ಗೆ ಎಲ್ಲ ಕೂಡ ಹೇಳ್ತಾರೆ. ಈ ಪ್ರೈವೇಟ್ ಆಗಾರು ಪ್ರಾಕ್ಟೀಸ್ ಮಾಡಿ, ಗೌರ್ಮೆಂಟ್ ಆದ್ರೂ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮೂಲ ಪದ್ಧತಿ ಏನಿದೆ ಈ ಆಯುರ್ವೇದದ ಬಗ್ಗೆ ಯಾವುದಕ್ಕೂ ಕೂಡ ನಿಮ್ಮ ಮನಸ್ಸಿನಲ್ಲಿ ವಿಚಿಂತಾಗಿ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು. ಆಗ ಮಾತ್ರ ನೀವು ಒಂದು ಶಿಕ್ಷಣಕ್ಕೆ ಅತಿ ಹೆಚ್ಚು ಶಕ್ತಿ ಕೊಟ್ಟಂಗಾಗ್ತದೆ. ಇಷ್ಟು ಹೇಳಿ ಇವತ್ತು ಕರ್ನಾಟಕ ಸರ್ಕಾರ ಈ ಆರೋಗ್ಯ ಇಲಾಖೆಯಲ್ಲಿ ಈ ಆಯುರ್ವೇದಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಬಂದು ಯೋಗ ಮಾಡಬೇಕು ಅಂತ ಹೇಳಿ ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ಪ್ರಚಾರ ಮಾಡಕ್ಕೆ ಪ್ರಯತ್ನ ಪಟ್ಟರು. ಯಾಕೆ ಮಾಡಿದ್ರು? ಇದರಿಂದಲೇ ನಮ್ಮ ಮೂಲ ಇವಾಗಿದ್ದು if you forget the root, you will not get the food. ಇಷ್ಟೇ ಸಿಂಪಲ್. ಸೊ ನಿಮ್ಮ ರೂಟು ನಮ್ಮ ಆಯುರ್ವೇದ. ಸೊ ಅದರಿಂದ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಮತ್ತೊಮ್ಮೆ ನಮ್ಮ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಗುಪ್ತ ಮತ್ತು ಅವರೆಲ್ಲ ತಂಡದವರಿಗೆ ಮತ್ತು ನಿಮ್ಮ ಮಾಜಿ ಪ್ರಿನ್ಸಿಪಾಲ್ ವೈಸ್-ಚಾನ್ಸಲರ್ ಸಂಸ್ಕೃತ ಯೂನಿವರ್ಸಿಟಿ ಅವರು ಕೂಡ ಅಭಿನಂದಿಸಿ ವಾಪಸ್ ಮತ್ತೆ ಬಂದು ನಿಮ್ಮನ್ನೆಲ್ಲ ಇದೇ ದಾರಿಗೆ ತಿಳ್ಕೊಂಡು ಹೋಗಿ ಅಂತ ಹೇಳಿ ಆಶಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.